ನಮಸ್ಕಾರ. ನಿಮ್ಮ ಕನ್ನಡ ಝೋನ್ ಚಾನಲ್‌ಗೆ ಸ್ವಾಗತ. ಕರ್ನಾಟಕದ ಎಸ್ಎಸ್ಎಲ್ಸಿ ಪರೀಕ್ಷೆಯು ಮಾರ್ಚ್ 18ರಿಂದ ಪ್ರಾರಂಭವಾಗಿ ಏಪ್ರಿಲ್ 2ನೇ ತಾರೀಕಿನಂದು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಹಿಂದಿ ವಿಷಯವನ್ನ ಹೊರತುಪಡಿಸಿ ಅಂದ್ರೆ 625ಕ್ಕೆ ಇದ್ದ ಪರೀಕ್ಷೆ ಹಿಂದಿ ವಿಷಯವನ್ನ ಕೈಬಿಟ್ಟು 525ಕ್ಕೆ ನಡೆದಿದೆ. ಹಿಂದಿ ವಿಷಯಕ್ಕೆ ಗ್ರೇಡ್ ರೀತಿಯಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್‌ನಲ್ಲಿ ಎಂಟ್ರಿ ಆಗ್ತಿದೆ. ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ನೀಲಿನಕ್ಷೆಯ ಆಧಾರದ ಮೇಲೆ ಇದ್ದ ಕಾರಣ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಮಾದರಿಯಲ್ಲೇ ಇದ್ದ ಕಾರಣ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಯಾವುದೇ ಗೊಂದಲವಾಗದೆ ಯಶಸ್ವಿಯಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದಿದೆ. ಈಗಾಗಲೇ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳ ಉತ್ತರ ಪತ್ರಿಕೆಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ನಿಗದಿಪಡಿಸಲಾಗಿರೋ ಶಾಲೆಗಳಿಗೆ ಕಳಿಸಲಾಗ್ತಿದೆ. ಮೌಲ್ಯಮಾಪನ ಏಪ್ರಿಲ್ 8ನೇ ತಾರೀಕಿನಿಂದ ಪ್ರಾರಂಭವಾಗ್ತಿದೆ. ಮೌಲ್ಯಮಾಪನ ಹೇಗಿರುತ್ತೆ, ಸರಳವಾಗಿರುತ್ತಾ ಅಥವಾ ಸ್ಟ್ರಿಕ್ಟ್ ಆಗಿರುತ್ತಾ, ಈ ಎಲ್ಲ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಶಿಕ್ಷಣ ಸಚಿವರು ಬಹಳ ವ್ಯವಸ್ಥಿತವಾಗಿ ಪರೀಕ್ಷೆಯ ದಿನಾಂಕವನ್ನು ಮತ್ತು ಮೌಲ್ಯಮಾಪನ ನಡೀತಕ್ಕಂತಹ ದಿನಾಂಕವನ್ನು ಹಾಗೂ ಫಲಿತಾಂಶದ ದಿನವನ್ನ ಇಂತಹದ್ದೇ ದಿನಾಂಕಗಳಲ್ಲಿ ನಡೀಬೇಕು ಅಂತ ಈಗಾಗಲೇ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅದರನ್ವಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಡೀತಿದೆ. ನಿಗದಿತ ಸಮಯಕ್ಕೆ ಪರೀಕ್ಷೆ ಆಯಿತು, ನಿಗದಿತ ಸಮಯಕ್ಕೆ ಮೌಲ್ಯಮಾಪನ ಪ್ರಾರಂಭ ಆಗ್ತಿದೆ. ಇನ್ನು ತಮ್ಮೆಲ್ಲರಿಗೂ ಇರೋ ಗೊಂದಲವಂದ್ರೆ ರಿಸಲ್ಟ್ ಯಾವಾಗ ಅಂತಲ್ವಾ? ಬಹಳ ದಿನಗಳ ಹಿಂದೆಯೇ ಎಸ್ಎಸ್ಎಲ್ಸಿ ಫಲಿತಾಂಶದ ದಿನಾಂಕವನ್ನ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತಿಳಿಸಿದ್ರು. ಅದು ಯಾವ ದಿನಾಂಕವಂದ್ರೆ ಇದೇ ತಿಂಗಳ ಏಪ್ರಿಲ್ 24ನೇ ತಾರೀಕು.